ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆ ಉಳಿದಿರುವಂಥ ಅನ್ನನ ಬಳಸ್ಕೊಂಡು ಇವತ್ತು ನಾನು ನಿಮ್ಗೆ ಕುಲ್ಫಿ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ಕೇವಲ ಅನ್ನ ಮತ್ತು ಹಾಲನ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದು ಒಂದ್ಸಲ ನೀವೇನಾದ್ರೂ ಮನೇಲಿ ಮಾಡಿಕೊಟ್ರಿ ಅಂದ್ರೆ ತುಂಬಾ ಇಷ್ಟಪಟ್ಟು ಪ್ರತಿ ಸಲಾನು ಮಾಡ್ಕೊಡಿ ಅಂತ ಕೇಳ್ತಾರ. ಅಷ್ಟು ಚೆನ್ನಾಗಿರ್ತತಿ ಇದು. ಬನ್ನಿ ಹಾಗಾದ್ರೆ ಈ ಕುಲ್ಫಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದ್ಲಿಗೆ ನಾನಿಲ್ಲಿ 1 ಕಪ್ ಉಳ್ದಿರುವಂತ ಅನ್ನನ ತಗೊಂಡನಿ. ಆಮೇಲೆ ಹಾಲು ತಗೊಂಡನಿ. ಒಂದ್ 2 ಕಪ್ನಷ್ಟು ಹಾಲನ್ನ ಇಲ್ಲೇ ತಗೊಂಡನಿ. ಆಮೇಲೆ ಒಂದ್ 5 ರಿಂದ 6 ಬಾದಾಮಿ ಮತ್ತು ಗೋಡಂಬಿ ತಗೊಂಡನಿ. ಆಮೇಲೆ ಅರ್ಧ ಕಪ್ನಷ್ಟು ಬೆಲ್ಲ ಕೂಡ ತಗೊಂಡನಿ ನಾನಿಲ್ಲೇ. ನೀವು ಬಾದಾಮಿ ಮತ್ತು ಗೋಡಂಬಿ ಆಪ್ಷನಲ್, ನೀವು ಜಾಸ್ತಿ ಬೇಕಾದ್ರೂ ಇಲ್ಲೇ ತಗೋಬಹುದು. ಆಮೇಲೆ ಫ್ಲೇವರ್ ಅಂತ ಹೇಳಿ ನಾನಿಲ್ಲೇ ಒಂದೇ ಒಂದು ಏಲಕ್ಕಿನೂ ಕೂಡ ಯೂಸ್ ಮಾಡ್ಕೊಳಕತ್ತೀನಿ. ಇಷ್ಟೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಇವತ್ತು ನಾವು ಕುಲ್ಫಿ ಮಾಡುವಂತದ್ದು. ಇವಾಗ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದ್ಲಿಗೆ ನಾನಿಲ್ಲಿ 1 ಕಪ್ ಅನ್ನ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಳಕತ್ತೀನಿ. ಇದ ಬೌಲ್ಗೆ ಇವಾಗ ನಾನೇನ್ ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡನಿ. ಆಮೇಲೆ ಇದು ಬಂದ್ಬಿಟ್ಟು ಬಿಸಿನೀರ್ನ ನಾನಿಲ್ಲೇ ಹಾಕೊಳಕತ್ತನ್ ನೋಡ್ರಿ. ಅನ್ನ ಮುಣಗುವಷ್ಟು ನೀವು ಬಿಸಿನೀರ್ನ ಸೇರಿಸ್ಕೋಬೇಕಾಕತ್ತ ಇದಕ್ಕೆ. ಯಾಕಂದ್ರ ಅನ್ನ ಮತ್ತು ಇವು ಬಾದಾಮಿ ಮತ್ತು ಗೋಡಂಬಿ ನಾವು ನೆನೆಸ್ದೇ ಇರೋದ್ರಿಂದ ಅವೆಲ್ಲ ಚೆನ್ನಾಗಿ ನೆನಿಬೇಕು. ಸೊ ಆದ್ರಿಂದ ನಾನಿಲ್ಲೇ ಬಿಸಿನೀರ್ನ ಹಾಕ್ಬಿಟ್ಟಿದನ ಒಂದ್ 5 ರಿಂದ 10 ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಮುಂದಿಂದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಸೊ ಇವಾಗ ನೆಕ್ಸ್ಟ್ ಇಲ್ಲಿ ಒಂದ್ ಪಾತ್ರೆಗೆ ತಗೊಂಡ ನೋಡ್ರಿ. ಇದಕ್ಕ ಇವಾಗ ನಾನು ಹಾಲನ್ನ ಕೂಡ ಇಲ್ಲೇ ಸೇರಿಸ್ಕೊಳಕತ್ತೀನಿ. ನಾನು ಯಾವ ಕಪ್ಪಿನ ಅಳತಿ ಒಳಗ ಅನ್ನ ತಗೊಂಡಿದ್ನಲ್ಲ ಅದೇ ಕಪ್ಪಿನ ಅಳತಿ ಒಳಗ ನಿಮ್ಗ ಹಾಲನ್ನ ಇಲ್ಲೇ ಹಾಕಿ ತೋರಿಸ್ತೀನಿ. ಸೊ ನಾನಿಲ್ಲಿ ಒಟ್ಟ ಈ ಕಪ್ಪಿನ ಅಳತಿ ಒಳಗ ನಾನು 2 ಕಪ್ನಷ್ಟು ಹಾಲನ್ನ ಇಲ್ಲೇ ಬಳಸ್ಕೊಂಡನಿ. ಆದಷ್ಟು ಗಟ್ಟಿ ಇರುವಂತ ಹಾಲನ್ನ ಬಳಸ್ಕೊರಿ. ತೆಳುವಾಗಿರುವಂತ ಹಾಲನ್ನ ನೀರ್ ಹಾಕಿರೋದು ಯಾವ್ದು ಬೇಡ, ಚೆನ್ನಾಗ್ ಬರಲ್ಲ. ನಾನಿವಾಗ ಸ್ಟವ್ ನ ಆನ್ ಮಾಡ್ಬಿಟ್ಟು ಈ ಹಾಲಿನ ಪಾತ್ರೆನ ಇಟ್ಕೊಳಕತ್ತೇನೆ ನೋಡ್ರಿ. ಇದು 2 ರಿಂದ 3 ನಿಮಿಷ ಆದ್ರೂ ಇದು ಚೆನ್ನಾಗಿ ಕುದಿಬೇಕು. ಯಾಕಂದ್ರೆ ಇದು ಹಾಲು ಸ್ವಲ್ಪ ತಿಕ್ ಆಗ್ಬೇಕು, ಅಂದ್ರೆ ಸ್ವಲ್ಪ ದಪ್ಪ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಕುದಿಸ್ಕೋಬೇಕಾಕತಿ. ಸೊ ಅದಕ್ಕ ಏನಿಲ್ಲ ಅಂತಂದ್ರು 2 ರಿಂದ 3 ನಿಮಿಷ ನಾನು ಇದನ್ನ ಕುದಿಯೋದಕ್ಕ ಇಟ್ಬಿಡ್ತಾನಿ. ಅಷ್ಟೊತ್ತಿಗೆ ಇದು ನಾವು ಬಿಸಿನೀರ್ ಹಾಕಿ ಇಟ್ಟಿದ್ವಲ್ಲ ಅನ್ನ ಮತ್ತು ಬಾದಾಮಿ ಗೋಡಂಬಿನ, ಅದು ಕೂಡ ಇಲ್ಲಿ ಚೆನ್ನಾಗಿ ನೆಂದಿರ್ತತಿ. ನಾನು ಯಾವಾಗ್ಲೂ ಹೇಳ್ದಂಗ ಒಂದ್ 5 ನಿಮಿಷ ಆದ್ರೂ ಸಾಕಾಗ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ 5 ನಿಮಿಷದಲ್ಲೇ ಇದು ಬಾದಾಮಿ ಕೂಡ ಇಲ್ಲಿ ಎಷ್ಟ್ ಚೆನ್ನಾಗಿ ಸಿಪ್ಪೆ ಬಿಡ್ತಾ ಇದೆ ಅಂತೇಳಿ. ನೀವು ಬೇಕಂದ್ರ ಬಾದಾಮಿನ ನೈಟ್ ಟೈಮ್ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬಹುದು ಇಲ್ಲೇ. ಸೊ ಇವಾಗ ನಾನು ಎಲ್ಲಾನು ಸಿಪ್ಪೆ ತೆಗೆದಿದ್ದನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡನಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಒಂದ್ ಜಾರ್ಗೆ ಇದನ್ನ ಹಾಕೊಂತಾನೆ ನೋಡ್ರಿ, ಅನ್ನ ಮತ್ತೆ ಎಲ್ಲಾನು. ಆದ್ರೆ ನೀರ್ ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಅದು ರುಬ್ಬೋವಾಗ ಏನಾದ್ರೂ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದ್ 2 ಸ್ಪೂನ್ ಅಷ್ಟು ನೀರ್ ಹಾಕೋರಿ. ಜಾಸ್ತಿ ನೀರ್ನ ಹಾಕೊಳಕ್ ಹೋಗ್ಬೇಡಿ. ಇವಾಗ ಎಲ್ಲಾನು ನಾನಿಲ್ಲೇ ಸೇರಿಸ್ಕೊಂಡು ಇದನ್ನ ಇವಾಗ ನುಣ್ಣಗ ರುಬ್ಕೊಂಬರ್ಬೇಕಾಕತ್ ನಾವು. ನಾನಿಲ್ಲೇ ಈ ರೀತಿ ರುಬ್ಕೊಂಬಂದನ್ ನೋಡ್ರಿ. ನಾನು ನಿಮ್ಗ ತೋರಿಸ್ತಾನೆ ಇಲ್ಲೇ. ತುಂಬಾ ನೀವು ನೈಸ್ ಆಗಿ ಇದನ್ನ ರುಬ್ಬಿರ್ಬೇಕು, ಜಾಸ್ತಿ ತರಿತರಿಯಾಗೂ ಇರಬಾರ್ದು. ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಫುಲ್ಲು ನೈಸ್ ಆಗ್ಬೇಕು, ಅಲ್ಲಿವರೆಗೂ ನೀವು ಇದನ್ನ ರುಬ್ಬೇಕು. ಅದೇನಾದ್ರೂ ಸ್ವಲ್ಪ ತರಿತರಿ ಇದ್ರ 1 ಸ್ಪೂನ್ ನೀವು ನೀರ್ ಹಾಕೊಂಡು ಸಹ ಇಲ್ಲೇ ರುಬ್ಕೋಬಹುದು. ನೆಕ್ಸ್ಟ್ ನಾನು ಇವಾಗ ನಾವು ರುಬ್ಬಿರುವಂತ ಮಿಶ್ರಣ ಇಲ್ಲೇ ಒಂದು ಬೌಲ್ಗೆ ತೆಗೆದಿಟ್ಕೊಂತಾನೆ ನೋಡ್ರಿ. ಈ ರೀತಿ ನಾನು ತೆಗೆದಿಟ್ಕೊಂಡನಿಲ್ಲೇ. ಇವಾಗ ಇದನ್ನ ನಾವು ಕುದಿತಿರುವಂತ ಹಾಲ್ಗೆ ಹಾಕೋಬೇಕಾಕತಿ. ನಾನು ಇಷ್ಟು ರೆಡಿ ಮಾಡ್ಕೋಷ್ಟೊತ್ತಿಗೆ ಇಲ್ಲಿ ಹಾಲು ಸಹ ಚೆನ್ನಾಗಿ ಕುದಿತಾ ಇರ್ತತಿ. ಇನ್ನು ನಾನು ಲೋ ಫ್ಲೇಮ್ ಒಳಗೆ ಇದನ್ನ ಕುದಿಯೋದಕ್ಕೆ ಇಟ್ಟಿದ್ದು. ನೀವು ನೋಡ್ತಿರ್ಬೋದು ಇಲ್ಲೇ ಹಾಲಿನ ಕ್ವಾಂಟಿಟಿ ಕೂಡ ಇಲ್ಲೇ ಸ್ವಲ್ಪ ಕಡಿಮೆ ಆಗೈತಿ, ಅಂದ್ರೆ ಇದು ಸ್ವಲ್ಪ ದಪ್ಪ ಆಗಿರ್ತತಿ. ಸೊ ಇವಾಗ ನಾನು ಇದರ ಟೈಮ್ಗೆನ ಬೆಲ್ಲ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾನಿ. ನಾನು ಇಲ್ಲೇ ಒಂದ್ ಅರ್ಧ ಕಪ್ನಷ್ಟು ಬೆಲ್ಲನ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಇದು ಬೆಲ್ಲ ಚೆನ್ನಾಗಿ ಕರಗ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕುದಿಸ್ಕೊಂಡ್ಬಿಡೋಣ. ಸೊ ಇವಾಗಿದು ಬೆಲ್ಲ ಕೂಡ ಇಲ್ಲೇ ಕರ್ಗೈತಿ. ನೆಕ್ಸ್ಟ್ ನಾನು ಇದಕ್ಕ ನಾವೇನ್ ರುಬ್ಬಿಟ್ಕೊಂಡಿದ್ವಲ್ಲ ಅನ್ನ ಗೋಡಂಬಿ ಮತ್ತು ಬಾದಾಮಿ, ಆ ಪೇಸ್ಟ್ನು ಕೂಡ ಇದಕ್ಕ ಸೇರಿಸ್ಕೊಳಕತ್ತಾನ. ಈಗ ನೀವಿಲ್ಲಿ ಬಾದಾಮಿ ಮತ್ತು ಗೋಡಂಬಿ 2 ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೇಕಂತಿಲ್ಲ. ನೀವು ನಿಮ್ಮ ಮನೇಲಿ ಯಾವ್ದೈತಲ್ಲ ಅದನ್ನು ಕೂಡ ಇಲ್ಲೇ ಬಳಸ್ಕೋಬಹುದು. ದ್ರಾಕ್ಷಿ ಬೇರೆ ಯಾವ್ದಾದ್ರು ಇದ್ರು ನೀವು ಹಾಕೋಬಹುದು. ನಾನಿಲ್ಲೇ ಎಲ್ಲಾ ಪೇಸ್ಟ್ ಹಾಕಿ ಆದ್ಮೇಲೆ ಅದನ್ನ ಯಾವ್ದೇ ರೀತಿ ಗಂಟಿರ್ಬಾರ್ದು, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂತ ಹೋಗ್ತಾನೆ ನೋಡ್ರಿ. ಇದು ಒಂದ್ 2 ನಿಮಿಷದೊಳಗೆಲ್ಲ ಈ ರೀತಿ ಇದು ಗಟ್ಟಿ ಹಾಕೊಂತ ಬರ್ತತಿ. ಇದನ್ನ ಆದಷ್ಟು ಲೋ ಫ್ಲೇಮ್ ಒಳಗ ನೀವು ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನೆ ಇರ್ಬೇಕು, ಇಲ್ಲ ಅಂತಂದ್ರ ಇದು ತಳ ಹಿಡಿತೈತಿ. ನಾನು ಇವಾಗ ತೋರಿಸ್ತಾನೆ ನೋಡ್ರಿ, ಒಂದ್ 2 ನಿಮಿಷ ತಿರ್ಗಿಸಿರ್ಬೇಕಷ್ಟ. ನಾನು ಆಗ್ಲೇ ಇದು ಈ ರೀತಿ ಇಷ್ಟು ಗಟ್ಟಿಯಾಗಿರ್ತತಿ. ಸೊ ಇಷ್ಟಾದ್ರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇವಾಗ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡ್ತಾನೆ ನಾನು.
ಇಲ್ಲಿ ನಾವು ಸ್ಟವ್ ಆಫ್ ಮಾಡಾದ್ಮೇಲೆ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಇಡ್ಬೇಕು ನಾವು. ಯಾಕಂದ್ರೆ ಇದು ನೆಕ್ಸ್ಟ್ ನಾನು ಇದನ್ನ ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕೋದ್ರಿಂದ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಕತ್ ನೋಡ್ರಿ. ನಾನಿಲ್ಲಿ ಅದು ತಣ್ಣಗಾದ್ಮೇಲೆ ಇಲ್ಲೇ ಒಂದ್ ಜಾರ್ಗೆ ಎಲ್ಲಾನು ಹಾಕೊಂಡನಿ. ಇದಕ್ಕಿವಾಗ ನಾವೇನು ಅವಾಗ್ಲೇ ಒಂದು ಏಲಕ್ಕಿ ತೋರಿಸಿದ್ನಲ್ಲ ನಾನು, ಅದೇ ಏಲಕ್ಕಿನ ಇದಕ್ಕ ಸೇರಿಸ್ಕೊಂತಾನೆ ನೋಡ್ರಿ. ನಾನಿಲ್ಲೇ ಬರೀ ಆ ಕಾಳನ್ನಷ್ಟ ಸೇರಿಸ್ಕೊತಾನಿ, ಅದ್ರ ಎಲೆ ಏನ್ ಬೇಡ. ನೀವು ಬೇಕಂದ್ರೆ ಯಾವ್ದಾದ್ರು ವೆನಿಲಾ ಎಸೆನ್ಸ್ ಅದು ಇದ್ರೆ ಸೇರಿಸ್ಕೋಬಹುದು. ಇದನ್ನ ಇವಾಗ ಇನ್ನೊಂದ್ಸಲ ನಾವು ಮಿಕ್ಸರ್ಗೆ ಹಾಕೊಂಡು ತಗೊಂಬಂದ್ಬಿಡೋಣ, ನೀರೇನ್ ಹಾಕೋದ್ ಬೇಡ. ಇವಾಗ ತೋರಿಸ್ತಾನೆ ನೋಡ್ರಿ ನಾ ನಿಮ್ಗ ಎಷ್ಟು ಕ್ರೀಮಿಯಾಗಿ ಬಂದತಿದ ಅಂತ ಹೇಳಿ. ನಾವ್ ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕೋದು ಇದ ರೀಸನ್ಗೆ, ಯಾಕಂದ್ರೆ ನಾವ್ ಇನ್ನೊಂದ್ಸಲ ಹಾಕೋದ್ರಿಂದ ಇದು ಫುಲ್ ಕ್ರೀಮ್ ತರ ಎಷ್ಟು ಚೆನ್ನಾಗಿ ಬಂದದ ಅಂತ ನೀವು ನೋಡ್ತಿರ್ಬೋದಿಲ್ಲೇ. ಸೊ ಇವಾಗ ಇದು ರೆಡಿ ಆಗೈತ್ ನೋಡ್ರಿ. ಇವಾಗ ನಮ್ದು ಐಸ್ ಕ್ರೀಮ್ದು ಬ್ಯಾಟರ್ ರೆಡಿ ಆಯ್ತು. ಇವಾಗ ಯಾವ ರೀತಿ ನಾವು ಕುಲ್ಫಿ ಮಾಡೋದಂತ ನಿಮ್ಗೆ ತೋರಿಸ್ತಾನಿ. ನಾನಿಲ್ಲೇ ಒಟ್ಟ 2 ಟೀ ಕುಡಿಯುವಂತ ಲೋಟಾನ ತಗೊಂಡನಿ. ಆಮೇಲೆ ಐಸ್ ಕ್ರೀಮ್ ತಿಂದಿರ್ತತಲ್ಲ ಅದ್ರ ಕಡ್ಡಿನ ನಾನಿಲ್ಲೇ ಯೂಸ್ ಮಾಡ್ಕೊಳಕತ್ತೀನಿ. ಆಮೇಲೆ 2 ರಬ್ಬರ್ ಬೇಕಾಕತ್ತೆ ಇದಕ್ಕ. ಆಮೇಲೆ ಈ ರೀತಿ ನಾನಿಲ್ಲೇ ಪ್ಲಾಸ್ಟಿಕ್ ಕವರ್ನ ಕೂಡ ಇಲ್ಲೇ ಯೂಸ್ ಮಾಡ್ಕೊಂತಾನಿ. ಯಾವ ರೀತಿ ಮಾಡ್ಕೊಂತಾನ ಅಂತ ನಾ ನಿಮ್ಗ ತೋರಿಸ್ತಾನಂತ. ಸೊ ಇಷ್ಟು ಸಾಮಗ್ರಿ ಇವತ್ತು ನಮ್ಗ ಕುಲ್ಫಿ ಮಾಡಾಕ ಬೇಕು. ನಾನಿಲ್ಲೇ ಕುಲ್ಫಿ ಮಾಡೋದಕ್ಕ ಮೇಲ್ಗಡೆ ಸಿಲ್ವರ್ ಫಾಯಿಲ್ ಎಲ್ಲ ಇಲ್ದೇ ಇರೋರು ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತಾನೆ ನೋಡ್ರಿ. ಮೊದ್ಲಿಗೆ ಆ ಕವರ್ನ ನಾನು ಇಲ್ಲೇ ಕಟ್ ಮಾಡ್ಕೊಳಕತ್ತಾನಿ. ಯಾಕಂದ್ರ ಆ ಲೋಟಾಕ ನಾವು ಐಸ್ ಹಾಕಿಂದ ಅದು ಮುಚ್ಚೋದಕ್ ಬೇಕಲ್ಲ, ಆದ್ರಿಂದ ನಾನಿಲ್ಲೇ 2 ಸಮನಾಗಿ ಕವರ್ನ ಕಟ್ ಮಾಡಿ ಎತ್ತಿಟ್ಕೊಂಡಾನಿಲ್ಲೇ. ನಾನಿವಾಗ ನಾವೇನ್ ಅವಾಗ್ಲೇ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ವಲ್ಲ ಆ ಬ್ಯಾಟರ್ನ ಇಲ್ಲೇ ಈ ಲೋಟಕ್ಕ ಸೇರಿಸ್ಕೊಳಕತ್ತಾನ ನೋಡ್ರಿ. ಇದು ಫುಲ್ ಹಾಕಿದ್ರು ನಡಿತೈತಿ. ಇದು ಆದಷ್ಟು ನಾವು ಕುಲ್ಫಿ ಮಾಡತ್ತಿರೋದ್ರಿಂದ ಕುಲ್ಫಿ ಶೇಪ್ ಒಳಗಿರೋದನ್ನ ಲೋಟಾನ ನೀವು ಬಳಸ್ಕೋರಿ. ನಾನಿಲ್ಲೇ 2ಕ್ಕೂ ಸಮನಾಗಿ ಹಾಕೊಂಡನಿಲ್ಲೇ. ನೆಕ್ಸ್ಟ್ ಇವಾಗ ಇದನ್ನ ಲೋಟಾನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಅದಕ್ಕಿಲ್ಲೇ ನಾನು ಅವಾಗ್ಲೇ ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಪರ್ ಕವರ್, ಅದನ್ನ ಈ ರೀತಿಯಾಗಿ ನಾನು ಕ್ಲೋಸ್ ಮಾಡ್ಕೊಳತ್ತೇನೆ ನೋಡ್ರಿ. ಎಷ್ಟಾಗುತ್ತೋ ಅಷ್ಟು ಇದನ್ನ ಟೈಟ್ ಆಗಿ ನಾವು ಕ್ಲೋಸ್ ಮಾಡ್ಕೋಬೇಕು. ಇವಾಗ ರಬ್ಬರ್ನು ಕೂಡ ಹಾಕೊಳಕತ್ತೇನೆ ಇದಕ್ಕ. ನಾನು ಅವಾಗ್ಲೇ ಹೇಳ್ದಂಗ ಇದನ್ನ ಟೈಟ್ ಆಗಿನ ಕ್ಲೋಸ್ ಮಾಡ್ರಿ. ಸೊ ಇವಾಗ ಕುಲ್ಫಿ ಲೋಟ ರೆಡಿ ಆದವು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಯಾವುದೇ ಮೌಲ್ಡ್ ಇಲ್ದಂಗ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಮನೆಯಲ್ಲಿರುವಂತ ಸಾಮಗ್ರಿಗಳನ್ನ ಬಳಸ್ಕೊಂಡು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡಿ. ನೆಕ್ಸ್ಟ್ ಇವಾಗ ಐಸ್ ಕಡ್ಡಿನ ಹಾಕೋದಕ್ಕೆ ನಾನಿಲ್ಲೇ ಒಂದು ಚಾಕು ಸಹಾಯದಿಂದ ಹೋಲ್ ಮಾಡ್ಕೊಂಡು ಆ ಕಡ್ಡಿನ ಇದ್ರೊಳಗ ಇಟ್ಕೊಂತಾನೆ ನೋಡ್ರಿ. ಈಗ ಎಷ್ಟಾಗುತ್ತೋ ಅಷ್ಟು ಫುಲ್ಲು ತುದಿವರೆಗೂ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಮಧ್ಯದಲ್ಲಿ ಇರೋ ಮಟ್ಟ ಅಷ್ಟು ಹಾಕಿದ್ರೆ ಸಾಕಾಕತಿ. ಇವಾಗ 2 ನಮ್ಮ ಕುಲ್ಫಿ ಲೋಟಗಳು ರೆಡಿ ಆದವು. ಇವಾಗ ಇದನ್ನ ನಾನಿಲ್ಲೇ ಏನಿಲ್ಲ ಅಂತಂದ್ರು 3 ರಿಂದ 4 ತಾಸು ಇದನ್ನ ಫ್ರೀಜರ್ ಒಳಗ ಇಡ್ಬೇಕು. ಅವಾಗ ಅದು ಫುಲ್ ಗಟ್ಟಿಯಾಗಿ ಚೆನ್ನಾಗಿ ಬರ್ತತಿ. ಇವಾಗ 4 ತಾಸು ಆದ್ಮೇಲೆ ನಾನು ನಿಮ್ಗ ತೋರ್ಸಾತನ್ ನೋಡ್ರಿ ಯಾವ ರೀತಿ ಬಂದತ್ತಂತ ಹೇಳಿ. ಇವಾಗ ಇದ್ರದ್ದು ರಬ್ಬರ್ ಮತ್ತು ಕವರ್ನ ಎಲ್ಲ ತೆಗೆದ್ಬಿಡೋಣ. ನೀವು ಬೇಕಂದ್ರೆ ಇದು ಬ್ಯಾಟರ್ನೆಲ್ಲ ನೀವು ನೈಟ್ನ ರೆಡಿ ಮಾಡಿಬಿಟ್ಟು ಇದನ್ನ ಫ್ರೀಸರ್ ಒಳಗೆ ಇಡೋದ್ರಿಂದ ಇದು ನೀವು ಮಧ್ಯಾಹ್ನ ತಿನ್ನೋಷ್ಟೊತ್ತಿಗೆ ಇದು ಚೆನ್ನಾಗಿ ರೆಡಿ ಆಗಿರ್ತತಿ. ಇಲ್ಲಿ ನೀವು ಕಾಯುವಂಥ ಅವಶ್ಯಕತೆ ಕೂಡ ಇಲ್ಲ ಇರೋದಿಲ್ಲ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಎಲ್ಲ ಕವರ್ನು ಈ ರೀತಿ ತಕೊಂಡನ್ ನೋಡ್ರಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಂಗಡಿಗಳಲ್ಲಿ ಸಿಗುವಂಗ ಇರ್ತತಿ ಇದು ಟೇಸ್ಟ್. ಸೊ ಖಂಡಿತ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಇವಾಗ ಇದನ್ನ ಅನ್ಮೋಲ್ಡ್ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದು ಬೌಲ್ಗೆ ನೀರು ಹಾಕೊಂಡ್ಬಿಟ್ಟು ಈ ಲೋಟಗಳನ್ನ ಅದ್ರೊಳಗೆ ಇಟ್ಕೊಳಕತ್ತಾನಿ. ಈ ರೀತಿ ನಾವು ಮಾಡೋದ್ರಿಂದ ತುಂಬಾ ಸುಲಭವಾಗಿ ನಾವು ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಒಂದ್ ಸೆಕೆಂಡ್ ಇದು ಸ್ವಲ್ಪ ಕೋಲ್ಡ್ ಆಗ್ಬಿಟ್ರೆ ಇದು ಈಸಿಯಾಗಿ ಇದು ಬಿಟ್ಕೊಂತತಿ. ನಾನಿವಾಗ ಒಂದು ಚಾಕು ಸಹಾಯದಿಂದ ಅದ್ರ ಎಡ್ಜಸ್ಟ್ನೆಲ್ಲ ಈ ರೀತಿ ಸಡ್ಲಾ ಮಾಡ್ಕೊಂತಾನೆ ನೋಡ್ರಿ. ಮಾಡ್ಕೊಂಡು ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಮಾಡ್ಕೊಂಡ್ಬಿಟ್ರೆ ನೀವು ಸುಲಭವಾಗಿ ಇದನ್ನ ಲೋಟದಿಂದ ಬಿಟ್ಕೊಂಡ್ಬಿಡ್ಬೋದು. ಇದು ಎಷ್ಟು ಸಾಫ್ಟ್ ಆಗಿ ಮತ್ತೆ ಕ್ರೀಮಿಯಾಗಿ ಬಂದತ್ ಅಂತ ಹೇಳಿ ನಾನು ನಿಮ್ಗೆ ಚಾಕು ಸಹಾಯದಿಂದ ನಿಮ್ಗೆ ತೋರ್ಸಾಕತ್ತನ್ ನೋಡ್ರಿ. ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ ನಾವಿಲ್ಲಿ ಯಾವುದೇ ರೀತಿ ಕ್ರೀಮ್ ಬಳಸಿಲ್ಲ, ಏನೂ ಬಳಸಿಲ್ಲ, ಜಸ್ಟ್ ಅನ್ನನ ಬಳಸ್ಕೊಂಡು ನಾವು ಇಷ್ಟು ಚೆನ್ನಾಗಿ ಐಸ್ ಕ್ರೀಮ್ನ ಮಾಡ್ಬೋದಿಲ್ಲೇ. ಸೊ ಖಂಡಿತ ಇದು ಅಡಿಕ್ಟ್ ಆಗುವಂತ ರೆಸಿಪಿ ಇದು. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ ತಿಳಿಸಿ.
ಹೊರಗಡೆಯಿಂದ ಮಕ್ಕಳಿಗೆ ತಂದು ತಿನ್ಸೋ ಬದ್ಲಿ ನಾವೇ ಮನೆಯಲ್ಲಿ ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಡೋದ್ರಿಂದ ನಮಗೂ ಒಂದು ಮಕ್ಕಳಿಗೆ ಒಳ್ಳೆ ಆಹಾರ ಕೊಟ್ವಿ ಅನ್ನೋ ಮೈಂಡ್ ಸೆಟ್ ಇರ್ತೈತಿ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆತಂತಂದ್ರೆ ಒಂದ್ಸಲ ಲೈಕ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡಿ. ನಾನು ಇಲ್ಲಿ ತೋರ್ಸಾತನಲ್ಲ, ನೀವು ಈ ರೀತಿ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ನೀವು ಇದನ್ನ ಡೆಸರ್ಟ್ ತರಾನು ನೀವು ಮಕ್ಕಳಿಗೆ ಕೊಡ್ಬೋದು. ತುಂಬಾ ಚೆನ್ನಾಗಿರ್ತತಿ. ನೀವು ನೋಡ್ತಿರ್ಬೋದು ಇಲ್ಲಿ ಸ್ಪೂನ್ ಒಳಗೆ ತೋರ್ಸಾತನ ನಾನು. ತುಂಬಾ ಅಡಿಕ್ಟ್ ಆಗುವಂತ ರೆಸಿಪಿ ಇದು. ಖಂಡಿತ ಒಂದ್ಸಲ ಟ್ರೈ ಮಾಡಿ.